ಈ ಸುಡು ಬೇಸಿಗೆಯಿಂದ ಪಾರಾಗುವುದು, ಸೆಕೆಯಿಂದ ಮುಕ್ತಿ ಪಡೆಯಲು ಹೇಗಪ್ಪ ಅಂತ ಕೊರಗಿಕೊಳ್ತೇವೆ ಅಲ್ವಾ. ಈ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪಾಗಿಡಲು ತುಂಬಾ ಹಣ್ಣುಗಳಿವೆ. ಕಲ್ಲಂಗಡಿ, ಮುಳ್ಳು ಸೌತೆ, ಎಳನೀರು, ಕಿತ್ತಳೆ, ಹೀಗೆ ಹಲವಾರು. ಈ ಪಟ್ಟಿಯಲ್ಲಿ ಮೊಸರು ಕೂಡ ಒಂದು. ಮೊಸರಿನಲ್ಲಿ ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇದೆ. ನಾವು ತಂಪು ಪಾನೀಯಗಳನ್ನು ಕುಡಿಯುವ ಬದಲು ಲಸ್ಸಿ ಅಥವಾ ಮೊಸರನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಹೃದಯದ ಅಪಧಮನಿಗಳಲ್ಲಿ ಸಂಗ್ರಹವಾಗುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಇದರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಕೆಲವರು ಹಾಲೆಂದರೆ ಮೂಗು ಮುಚ್ಚಿಕೊಳ್ತಾರೆ, ಅಂತವರು ಈ ಮೊಸರನ್ನು ಸೇವಿಸಬಹುದು. ಮೊಸರಿನಲ್ಲಿ ಹಾಲಿನಷ್ಟೇ ಕ್ಯಾಲರಿ ಇದೆ. ಬೇಸಿಗೆಯಲ್ಲಿ 1 ಕಪ್ ಮೊಸರನ್ನು ಸೇವಿಸಿದರೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಹಾಗೂ ದೇಹದಲ್ಲಿನ ಬೊಜ್ಜನ್ನು ನಿವಾರಿಸುತ್ತದೆ. ಮೊಸರನ್ನು ಊಟದೊಂದಿಗೆ ಸೇವನೆ ಮಾಡಿದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಈ ಸುಡು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡುತ್ತದೆ. ಮೊಸರಿನೊಂದಿಗೆ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಒಣಗಿದ ಚರ್ಮಕ್ಕೆ ಹಚ್ಚಿದರೆ ಚರ್ಮ ತುಂಬಾ ಮೃದು ಹಾಗೂ ಹೊಳಪನ್ನು ಪಡೆಯುತ್ತದೆ. ಮೊಸರಿನಲ್ಲಿ ವಿಟಮಿನ್ ಸಿ ಮತ್ತು ಡಿ ಅಧಿಕವಾಗಿದ್ದು ಮೂಳೆ ಹಾಗೂ ಹಲ್ಲುಗಳನ್ನು ಬಲಗೊಳಿಸುತ್ತದೆ. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.